ಈಗ ಮೊನ್ನೆ ರಂಜಾನಿಂದ ಪಾಪ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಆಗಲಿ ಸರ್, ಎಕ್ಸ್ಪೀರಿಯನ್ಸ್ ಆಗಲಿ, ಆಮೇಲೆ ಮತ್ತೆ ಬರಲಿ, ತೊಂದರೆ ಇಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ, ದಾವಣಗೆರೆ ದಕ್ಷಿಣ ಚುನಾವಣಾ ಅಖಾಡದಲ್ಲಿ. ನೋಡಿ, ಹೈ ಟೆನ್ಷನ್ ಕ್ರಿಯೇಟ್ ಯಾಕೆ ಆಗ್ತಾ ಇದೆ ಅಂದರೆ, ನೋಡಿ, ಒಂದು ಕಡೆ ನಿಮಗೆ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಸಿಗಬೇಕು ಅನ್ನೋ ಕೂಗು ಅಲ್ಪಸಂಖ್ಯಾತರ ಬಣದಲ್ಲಿ ಕೇಳಿ ಬರ್ತಾ ಇದ್ದ ಹಾಗೆ, ಇನ್ನೊಬ್ಬರು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಾದಿಕ್ ಪೈಲ್ವಾನ್ ಅವ್ರನ್ನೂ ಕೂಡ ಅವ್ರನ್ನ ಒಂದು ಆಂತರಿಕ ಬೇಗುದಿ ಏನಿತ್ತಲ್ವ, ಅವ್ರೊಂದು ಹಠ ಪಟ್ಟು ಹಿಡಿದು ನಾನು ಯಾರು ಕೇಳಿದ್ರು, ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕೇಳಿದ್ರು ಕೂಡ ನಾನು ಬಗ್ಗೋದಿಲ್ಲ ಅಂತಿದ್ದವ್ರನ್ನೂ ಕೂಡ ಬಗ್ಸಿದ್ದಾಯಿತು. ಒಂದು ಕಡೆ ಕ್ಲಿಯರ್ ಹಾದಿ ಸಿಕ್ಕಾಯಿತು. ಇನ್ನೇನು ಸಮರ್ಥ ಶಾಮನೂರವರ ಗೆಲುವು ಹಾದಿ ಹತ್ತಿರ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಎಲ್ಲರೂ ಕೂಡ ಭಾವಿಸ್ತಾ ಇದ್ರು. ಇನ್ನೊಂದು ಕಡೆ ನಮಗೆಲ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇದ್ದಿದ್ದು BJP ಕ್ಯಾಂಡಿಡೇಟ್, ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇದೆಲ್ಲದರ ನಡುವೆ ಮತ್ತೊಬ್ಬ ಅಭ್ಯರ್ಥಿ ವೈರಲ್ ಕ್ಯಾಂಡಿಡೇಟ್ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಅಂದರೆ ನಿರ್ಣಾಯಕ ಮತಗಳನ್ನು ಕೂಡ ಇವರು ಸೆಳೀತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಗೆಲುವು ಕೂಡ ಕೈತಪ್ಪು ಹೋಗಬಹುದು ಘಟಾನುಘಟಿಗಳಿಗೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವರೊಂದಿಗೆ ನಾನು ವಿಶೇಷವಾದ ಸಂದರ್ಶನದಲ್ಲಿದ್ದೀನಿ. ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡೋದಿದೆ. ಖಾದರ್ ಆದಿಲ್ ಬಾಷಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಭಾಳಷ್ಟು ಕುತೂಹಲ, ಇಡೀ ರಾಜ್ಯ ಯಾಕೆ ದಾವಣಗೆರೆ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಅಂದರೆ, ಎಲ್ಲರೂ ಕೂಡ ಆ ರೀತಿಯಾಗಿ ನಿರೀಕ್ಷೆ ಮಾಡಿದ್ದನ್ನು, ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಉಲ್ಟಾ ಸೀದಾ ಮಾಡ್ತಾ ಇರೋದು. ಏನು ಹೇಳ್ತೀರಿ, ಏನು ನಿರೀಕ್ಷೆಗಳೊಂದಿಗೆ ಬಂದಿದ್ದೀರಿ, ನಿಮ್ಮ ಹಿನ್ನೆಲೆ ಏನು, ಎಲ್ಲವನ್ನೂ ಕೂಡ ತಿಳಿಸೋದಾದರೆ? ಸರ್, ನನ್ನ ಹೆಸರು ಖಾದರ್ ಆದಿಲ್ ಬಾಷಾ ಅಂತೇಳಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದೀನಿ. ಸಿಂಬಲ್ ಡೈಮಂಡ್ ಇದೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ ಸರ್, ಅಭಿವೃದ್ಧಿ ಆಗಿಲ್ಲ. 30-35 ವರ್ಷದಿಂದ ಒಂದೇ ಪರ್ಸನಿಗೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಇರೋ ವಿಚಾರ ಅವ್ರು ಬೇರೆ ಇರೋದಂದರೆ ಅವರು ಎಲ್ಲ ಹೈಕಮಾಂಡ್ ಜೊತೆಗೆ ಒಡನಾಟ ಇತ್ತು ಅವ್ರು, ಹಾಗಾಗಿ ಅವ್ರು ಕೇಳಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಪಾಪ ಅವರಿಗೆ. ಸೊ ಹಾಗಾಗಿ ಅವ್ರು ತಗೊಂಡಿದ್ದಾರೆ. ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದೀನಿ. ಸೊ ಹಾಗಾಗಿ ನನಗೆ ಯಾವ ಹೈಕಮಾಂಡ್ ಒತ್ತಡನೂ ಇಲ್ಲ, ಏನೂ ಒತ್ತಡನೂ ಇಲ್ಲ. ಸೆಲ್ಫ್ ಡಿಸಿಷನಲ್ಲಿದ್ದೀನಿ. ಯುವಕರು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ, ಬೇರೆ ಬೇರೆ ಸಮಾಜದವ್ರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಸರ್. ಆದಿಲ್ ಬಾಷಾ ಅವ್ರ ಹೆಸರು ಕೇಳಿ ಬಂದಿದ್ದು ಯಾವಾಗ ಸರ್? ಇವೆಲ್ಲವೂ ಕೂಡ ಎಲ್ಲರೂ ವಾಪಸ್ ತೆಗೆದುಕೊಳ್ಬೇಕಾದ್ರೆ, ಈ ಥರ ನಾಮಿನೇಷನ್ ಫೈಲ್ ವಾಪಸ್ ತೆಗೆದುಕೊಳ್ಬೇಕಾದ್ರೆ, ಅಥವಾ ಈ ಡಿಸಿಷನ್ನಿಂದ ಹಿಂದೆ ಸರಿಬೇಕಾದ್ರೆ ಬಂದಂಥ ಹೆಸರು ಇದು, ಅಥವಾ ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಾರೆ? ಇಲ್ಲ ಸರ್, ನಾನು ಡಿಸೈಡ್ ಮಾಡಿದ್ದೆ ನಾಮಿನೇಷನ್ ಮಾಡೋಕ್ಕೆ 24 hours ಮುಂಚೆ. ಸೋಮವಾರ 3 ಗಂಟೆಗೆ ಮುಗಿತಾಯಿತ್ತು, ಸಂಡೇ 3 ಗಂಟೆಗೆ ಡಿಸೈಡ್ ಆದೆ. ಸೊ ನೋಡಿದೆ ನಾನು ಎಲ್ಲಿ ತನಕ, ಕೊನೆಗೆ ತನಕ ಯಾವ ಅಭ್ಯರ್ಥಿ ಇದ್ದಾರೆ, ಯಾರ್ಯಾರಿದ್ದಾರೆ, ಅವ್ರ ಕ್ವಾಲಿಫಿಕೇಷನ್ ಏನು, ಅವ್ರು ಏನು ಸ್ಟೇಟಸ್ಸಿನಲ್ಲಿದ್ದಾರೆ, ಯಾವ ಥರ ಇದೆ ಅಂತ ಒಂದು ಸ್ಟಡಿ ಮಾಡಿದೆ. ನಾನು ಸ್ಟಡಿ ಮಾಡಿದ್ದಾದಮೇಲೆ ನಾನು 3ನೇ ತಾರೀಕಿಗೆ ಸೋಮವಾರಕ್ಕೆ ನಾನು 3 ಗಂಟೆ ಕರೆಕ್ಟ್ ಎಕ್ಸಾಕ್ಟ್ 3 o'clock ನಾನು ಫೈಲ್ ಮಾಡಿದೆ. ಲಾಸ್ಟ್ ನಾನು ಫೈಲ್ ಮಾಡಿದ್ದಾದಮೇಲೆ ಇವೆಲ್ಲ ಬೆಳವಣಿಗೆ ಬಂದು ಇವರು ಯಾರೋ ಕಾಂಗ್ರೆಸ್ನವ್ರದ್ದು ಹಂಗಂತೆ ಹಿಂಗಂತೆ ಅವೆಲ್ಲ ಆಮೇಲೆ ಬಂದಿರೋದು. ನನ್ನ ಹಣೆ ಬರ ಹಂಗಿದೆ, ಅವ್ರ ಹಣೆ ಬರ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಸರ್, ನಿಮ್ಮ ಉದ್ದೇಶಗಳ ಬಗ್ಗೆ ಜೊತೆಗೆ ನಿಮ್ಮ ಗುರಿಗಳ ಬಗ್ಗೆ ಕೇಳ್ತೀನಿ. ಆದರೆ ಅದಕ್ಕೆಲ್ಲಕ್ಕಿಂತ ಮುಂಚೆದಾಗ ಸಾದಿಕ್ ಪೈಲ್ವಾನ್ ಅವರು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಭಾಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ನೋಡಿ, ಆ ಮಟ್ಟಿಗಿನ ಡಿಸಿಷನ್ನು ಮತ್ತು ಆ ಮಟ್ಟಿಗಿನ ಆರೋಗ್ಯನ್ಸ್ ಅವರಿಂದ ಆರಂಭದಲ್ಲಿ ಕೇಳಿದ್ದು, ಎಂಥ ಲೀಡರ್ಗಳು ಬಂದರೂ ಕೂಡ ನಾನು ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅಂತ ಅಂದಾಗ, ಏಕಾಏಕಿಗೆ ಅವ್ರನ್ನೂ ಕೂಡ ಅವರ ಸಿಟ್ಟು ಕೋಪ ಎಲ್ಲವನ್ನೂ ಕೂಡ ಶಮನ ಮಾಡೋ ರೀತಿಯಾಗಿ ಹೈಕಮಾಂಡ್ ಲೀಡರ್ಗಳು ಅಥವಾ ವರಿಷ್ಠರುಗಳು ಎಲ್ಲರೂ ಕೂಡ ತೀರ್ಮಾನ ತೆಗೆದುಕೊಳ್ತಾರೆ, ಅಥವಾ ಆ ರೀತಿಯಾಗಿ ಅವ್ರನ್ನ ಒಪ್ಪಿಸ್ತಾರೆ ಅಂದಾಗ, ಎಲ್ಲೋ ರೀತಿಯಾಗಿ ಇಲ್ಲಿ ದುಡ್ಡು ಆಟ ಆಡ್ತಾ ಅಥವಾ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರ ಮಾತುಗಳಿಗೆ ಬೆಲೆ ಕೊಟ್ಟರೆ ಏನು ಅನಿಸುತ್ತೆ ನಿಮಗೆ? ಇಲ್ಲ ಸರ್, ಅವ್ರ ಬಗ್ಗೆ ಚರ್ಚೆ ಏನಿಲ್ಲ. ಪಾಪ 30-40 ವರ್ಷದಿಂದ ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ವರ್ಕ್ ಮಾಡಿದ್ದಾರೆ ನಾನು ತಿಳಿದಂಗೆ. ಅದು ಮಾಡಿದ್ದಾದ್ಮೇಲೂ ಅವರು ಸೀಟ್ ಸಿಗಲಿಲ್ಲ ಅವರಿಗೆಲ್ಲ ಯಾರಿಗೂ ಕೊಟ್ಟಿಲ್ಲ. ಅವರು ಕಂಟಿನ್ಯೂಷನ್ ಇತ್ತಲ್ಲ, ಪಾಪ ಅವ್ರು ತೀರ್ಕೊಂಡಿದ್ದಾರೆ ಅಂಥೇಳಿ ಅವ್ರಿಗೆ ಕಂಟಿನ್ಯೂಷನ್ ಮಾಡಿದ್ದಾರೆ. ಮಾಡುವವರಿಗಿತ್ತು, ಆದರೂ ಮಾಡಿದ್ದಾರೆ. ಬಟ್ ಯಾವ ಉದ್ದೇಶಕ್ಕೆ ತೊಗೊಂಡ್ರು, ಅವ್ರ ಇಂಟೆನ್ಷನ್ ಹಿನ್ನೆಲೆ ಏನಿತ್ತು, ಆಮೇಲೆ ಅವರು ಥಿಂಕಿಂಗ್ ಏನಿತ್ತು, ಅವ್ರು ಯಾವ ವಿಚಾರಕ್ಕೆ ತೊಗೊಂಡಿದ್ದಾರೆ, ಪಾಪ ಅವ್ರಿಗೆ ಯಾವ ಕಷ್ಟ ಬಂದಿತ್ತೋ ನನಗೆ ಗೊತ್ತಿಲ್ಲ. ಅವ್ರು ತೊಗೊಂಡಿದ್ದಾರೆ, ಅದು ಅವ್ರ ಇಂಟೆನ್ಷನ್, ನಾನೇನು ಮಾಡೋಕ್ಕಾಗಲ್ಲ. ಬಟ್ ಅವರಿಗೆ ಹೈಕಮಾಂಡ್ ಒತ್ತಡ ಇತ್ತು ಅಂತ ಕಾಣಿಸುತ್ತೆ. ಎಲ್ಲ ಮೇಲ್ನೋಟಿಗೆ ಬರೋದು ಹೋಗೋದೆಲ್ಲ ಇತ್ತು ಅವರಿಗೆ. ಹೈಕಮಾಂಡ್ ಪ್ರೆಷರ್ ಆಗಿದ್ದಕ್ಕೆ ಮಾಡ್ಕೊಂಡಿರ್ಬೋದು ಸರ್. ಭಾಳ ಜನ ನಾವು ಮುಸ್ಲಿಂ ಮತ ಬಾಂಧವ್ರನ್ನೇ ಭಾಳಷ್ಟು ಡಿಸ್ಕಷನ್ ಮಾಡಬೇಕಾದ್ರೆ ಅನೇಕ ಪ್ರಶ್ನೆಗಳನ್ನು ಹಾಕಿದ್ದಿದೆ. ಯಾಕೆ ಸರ್ ನಿಮ್ಮ ಅಲ್ಪಸಂಖ್ಯಾತರ ಲೀಡ್ರ್ ಯಾರೂ ಇಲ್ಲವೇ ಅಲ್ವಾ, ಯಾಕೆ ಏನಾಗ್ತಾ ಇದೆ ಅಂತ ಕೇಳಿದ ಒಗ್ಗಟ್ಟಿನ ಪ್ರಶ್ನೆ ಬಗ್ಗೆ ಹೇಳ್ತಾ ಇದ್ರು. ಒಂದು ದುಡ್ಡಿನ ಆಟದ ಮುಂದೆ ನಮ್ಮಲ್ಲಿ ಆ ಮಟ್ಟಿಗಿನ ದುಡ್ಡು ಖರ್ಚು ಮಾಡೋರು ಯಾರೂ ಇಲ್ಲ ಅನ್ನೋ ರೀತಿಯಾದಂಥ ಬೇಜವಾಬ್ದಾರಿ ಅಂತಲೂ ಹೇಳಕ್ಕೆ ಬರೋದಿಲ್ಲ, ಅಥವಾ ಆ ಧೈರ್ಯತನವನ್ನು ಕೂಡ ಯಾರೂ ತೋರ್ತಾರಲ್ಲ. ಬಟ್ ನೀವು ಯಾಕೆ ಈ ಅಖಾಡದಲ್ಲಿ ನೀವು ಯಾಕೆ ಸರ್? ಏನಂದರೆ, ಈಗ ಅವಕಾಶ ಕೊಟ್ಟರೆ ಭಾಳ ಜನ ಬರ್ತಾರೆ ಹೊರಗೆ ಯುವಕರು. ಈಗ ಯುವಕರಿಗೆ ಅವಕಾಶ ಕೊಟ್ಟಿಲ್ದಂಗೆ ನಾವು ಯಾರು ಎಷ್ಟು ವರ್ಷದಿಂದ ದುಡ್ದಿದ್ದಾರೆ, ಯಾರು ಎಷ್ಟು ವರ್ಷದಿಂದ ಗುಲಾಮಗಿರಿ ಮಾಡಿದ್ದಾರೆ ಅಂಥವೆಲ್ಲವೂ ನಾವು ನೋಡ್ಕೊಂಡು ಹೋದಾಗ ಅವ್ರ ಉದ್ದೇಶದ ಪ್ರಕಾರ ಅವ್ರು ಸೀಟ್ ಕೊಡ್ತಾರೆ. ಎಲ್ಲಿ ಈ ಅದರ್ ಪಾರ್ಟೀಸ್, ನಾನು ಬರೀ ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, BJPದು ಅದೇ ಹಣೆ ಬರ, ಎಲ್ಲರದ್ದು ಅದೇ ಹಣೆ ಬರ. ಆದರೆ ಅದಕ್ಕೆ ಯುವಕರು ಏನು ಮಾಡ್ಬೇಕಂದ್ರೆ ಇಂಡಿಪೆಂಡೆಂಟಾಗಿ ಬರ್ಬೇಕು ಸರ್. ನಾನು ಚೂಸ್ ಮಾಡೋಕ್ಕೆ ಕಾರಣನೇ ಇಂಡಿಪೆಂಡೆಂಟ್. ಯಾಕೆ ಇವೆಲ್ಲ ಬರಬಾರ್ದು, ಈ ಕ್ವಶನ್ ಬರಬಾರ್ದು. ಈ ಗ್ರೌಂಡ್ ಲೆವೆಲಿಂದ ಬಂತಾರೆ, ನಮ್ಮ ಥಿಂಕಿಂಗ್ ಬೇರೆ ಇದೆ, ನಾವು ಹೋಗಿರೋ ಸ್ಪೀಡ್ ಬೇರೆದಿದೆ. ಈಗ ಅವರು ಇನ್ನೂ ಅಲ್ಲೇ ಇದ್ದಾರೆ. 30-40 ಇಯರ್ಸಿಂದ ಯಾವ ಸ್ಟೆಪ್ಪು ತೊಗೊಂಡಿಲ್ಲ.
ಈಗ ಇಂಥ ಕೊನೆಯ ಟೈಮ್ನಲ್ಲಿ ಈ ಸ್ಟೆಪ್ ತೊಗೊಂಡ್ರೆ ಉಪಯೋಗ ಇಲ್ಲ ಸರ್. ಅವ್ರು ಇವಾಗ ಸದ್ಯಕ್ಕೆ ನನ್ನ ಪ್ರಕಾರ ಒಂದು 70 ಇಯರ್ಸ್ ಅಂತ ಅನ್ಕೊಳ್ತೀನಿ ನಾನು. ಇಂಥ ಟೈಮಲ್ಲಿ ತೊಗೊಂಡ್ರೆ ಅದು ಮೋಸ್ಟ್ಲಿ ಬೆನಿಫಿಟ್ ಆಗಲ್ಲ. ಸೊ ಏನಾದರೂ ಬೆನಿಫಿಟ್ ಯಾರಾದರೂ ತೊಗೋಬೇಕಾದ್ರೆ ಯುವಕರೇ ತೊಗೋಬೇಕು, ಯುವಕರೇ ಮಾಡ್ಬೇಕು ಸರ್. ಸೊ ಹಾಗಾಗಿ ನಾನು ಥಿಂಕ್ ಮಾಡಿ ನಾನು ಮುಂದೆ ಬಂದಿದ್ದು. ಜೊತೆಗೆ ಈ ವಿಷಯ ಆದಮೇಲೆ ಈ ಸಾದಿಕ್ ಪೈಲ್ವಾನ್ ಅವ್ರನ್ನ ಕೂಲ್ ಮಾಡಿದ ಮೇಲೆ ನಿಮ್ಮನ್ನು ಆ ರೀತಿಯಾಗೂ ಕೂಡ ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನಗಳು ಅಥವಾ ನಿಮ್ಮನ್ನು ಹಿಂದೆ ಸರಿಸೋ ಪ್ರಯತ್ನಗಳು ಏನಾದರೂ ಆಯಿತಾ ದೊಡ್ಡ ದೊಡ್ಡ ಕಾಂಗ್ರೆಸ್ಸಿಂದ ಅಥವಾ ಬಿ ಜೆ ಪಿಯಿಂದ ವಾಟ್ ಎವರ್? ಸರ್ ಕೂಲ್ ಮಾಡೋಕ್ಕೇನಂದರೆ ಅವ್ರ ಹೈಕಮಾಂಡ್ ಪ್ರೆಷರ್ ಇತ್ತು, ಅವ್ರು ಕೂಲೋ ಹಾಟೋ ಏನೋ ಮಾಡ್ಕೊಂಡ್ರು, ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ವಿಚಾರ ಏನಿಲ್ಲ ಸರ್. ಯಾವತ್ತು ಅಪ್ಲಿಕೇಶನ್ ಹಾಕಿದ್ದೀವಿ ಅಲ್ಲಿ ಸ್ಟಿಕ್ಕನ್ ಇತ್ತು, ನಾನು ಫೈಟ್ ಮಾಡಬೇಕು, ನಾನು ಬೆಸ್ಟ್ ಅಭ್ಯರ್ಥಿ ಇದ್ದೀನಿ ಅಂತ ನನಗೆ ಫೀಲ್ ಆಯಿತು. ಇವ್ರ ಮುಂದೆ ಎಲ್ಲರಿಗೂ ನಾನು ಒಂದು ನಂದು ಏನಿದೆ ಇಮ್ಯಾಜಿನೇಷನ್ ಆ ಜನರಿಗೆ ತಿಳಿಸ್ಬೋದು ಅನ್ನೋ ನನಗೆ ಕಾನ್ಸೆಪ್ಟ್ ಬಂತು. ಸೊ ಬಂದಿದ್ರೆ ನಾನು ಫೈಟ್ ಸ್ಟಾರ್ಟ್ ಮಾಡಿದೆ. ಸೊ ಬರ್ತಾ 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 ಬೆಳವಣಿಗೆ ಇರುತ್ತೆ, ನಂದು ಯಾವುದು ಮೈನಸ್ ಇಲ್ಲ. ಸೊ ಡಿಪೆಂಡ್ ಅಪಾನ್ ಸಿಚುವೇಶನ್ ಬರ್ತಾ ಇದ್ದಾರೆ. ಆಮೇಲೆ ಇರೋ ವಿಚಾರ ಎಲ್ಲ ಪಾರ್ಟಿನಲ್ಲೂ ಫ್ರೆಂಡ್ ಸರ್ಕಲ್ ಇದೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಭಾಳ ಜನ ಇದ್ದಾರೆ. ಸೊ ಹಾಗಾಗಿ ಅವರು ಇರ್ತತ್ತಲ್ಲ, ಇವಾಗ ಯಾರೋ ನಮ್ಮ ಹುಡುಗ ಇದ್ದಾಗ ಏನಾದರೂ ಸಲಹೆ ಕೊಡೋಕ್ಕೆ ಬರ್ತಾರೆ. ಸೊ ಸಲಹೆ ಕೊಡೋಕ್ಕೆ ಬರ್ತಾ ಇದ್ದಾರೆ, ಅವ್ರು ಸಲಹೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಪಾರ್ಟಿ ವಿಚಾರಕ್ಕೆ ಪ್ರಯತ್ನವೂ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಸರ್. ಆ ವಿಚಾರ ಏನೂ ಇಲ್ಲ, ಟಾಪಿಕೇ ಇಲ್ಲ, ಮುಂದುವರಿತೀವಿ ಸರ್ ಅಷ್ಟೇ. ಏನಿದೆ ಸರ್ ವಿಷನ್ ಏನಿದೆ ನಿಮಗೆ? ಕ್ಲಿಯರ್ ಗೊತ್ತಿದೆ, ನಾನು ನಿಂತ್ಕೊಳ್ತೀನಿ, ಅವತ್ತು ಏಪ್ರಿಲ್ 9 ನೀವು ಚುನಾವಣೆ ಎದುರಿಸ್ತಾ ಇದ್ರೆ ಅದು ಫೈನಲ್, ಇನ್ನೇನು ಇಲ್ಲ, ಹಿಂದೆ ಸರಿಯೋ ಮಾತೇ ಇಲ್ಲ, ಮುಗೀತು. ಆದರೆ ವಿಷನ್ ಏನಿದೆ ನಿಮ್ಮದು? ಏನು ದಾವಣಗೆರೆ ಏನು ಬದಲಾಗಬೇಕು, ಏನೆಲ್ಲ ಆಗಿಲ್ಲ, ಇಲ್ಲಿ ಭಾಳಷ್ಟು ಕುಂದುಕೊರತೆಗಳ ಬಗ್ಗೆ ಮಾತನಾಡೋದಾದ್ರೆ? ಸರ್ ಈಗ ದಕ್ಷಿಣಕ್ಕೆ ಉತ್ತರ ಸಿಗಬೇಕು, ಥರದ ಉತ್ತರ ಸಿಗಬೇಕು, ಆ ಕಾನ್ಸೆಪ್ಟ್ನಲ್ಲಿದೆ. ಅಲ್ಲಿ ಯಾವುದೋ ಮಲೇಷಿಯಾ ಆಗಲಿ ದುಬೈ ಆಗಲಿ ಮಾಡೋಕ್ಕಾಗಲ್ಲ. ಇರೋ ಸಿಸ್ಟಮು ಡೆವಲಪ್ಮೆಂಟ್ ಇರಬೇಕು. ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆ ಇರಬೇಕು. ಅಲ್ಲಿ ಯಾವ ಥರದ್ದು ಬೆಳವಣಿಗೆ ಇಲ್ಲ ಸರ್. ಈಗ 35 ಇಯರ್ಸ್ನಲ್ಲಿ ನೋಡಿದರೆ ಮೋಸ್ಟ್ಲಿ ಒಂದು 2-3 ವರ್ಷದ ಕೆಲಸ ಆಗಿರಬೇಕು ಅಂತ ಅನಿಸುತ್ತೆ. ಈಗೇನೋ ಎಲೆಕ್ಷನ್ ಬರ್ತಾ ಇದೆ ಅಂತ 100 ಕೋಟಿ ಹಾಕಿಬಿಟ್ರು ಬರೀ ಅಲ್ಪಸಂಖ್ಯಾತರಿಗೆ ಅಂಥೇಳಿ, ಆ ಓಟಲ್ಲಿ ಬೀಳಲಿ ಅಂಥೇಳಿ ಹಾಕಿಬಿಟ್ರು. ಯಾಕೆ ರೀಸನ್ ಇಟ್ಕೊಂಡು ಮಾಡಿದರು, ಮುಂದೆ ಎಲೆಕ್ಷನ್ ಬರ್ತಾಯಿತ್ತು ಆಮೇಲೆ ಮಾಡೋಕ್ಕಾಗಲ್ಲ, ಈಗಲೇ ಮಾಡಿಬಿಡೋಣ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ತನಕ ಯಾರೂ ಆ ಟೈಪು ಅಡಿಷ್ನಲ್ ಫಂಡ್ ಆಗಲಿ ಸ್ಪೆಷಲ್ ಫಂಡ್ ಆಗಲಿ ದಾವಣಗೆರೆಗೆ ದಕ್ಷಿಣಕ್ಕೆ ಬಂದಿಲ್ಲ. ಆಮೇಲೆ ಇರೋ ವಿಚಾರ BJP ಅವರಿಗೆ ಅವರು ಇಲ್ಲಿ ಗೆದ್ದಿಲ್ಲ ಬಿಡ್ರಿ, MLA ಗೆದ್ದಿಲ್ಲ. ಆದರೆ ಈ ಸತಿ BJP ಬಂದಿದೆ, 2-3 ಸತಿ ಬಂದಿದೆ, ಕೋಲಿಷನ್ ಗೌರ್ಮೆಂಟ್ ಬಂದಿದೆ. ಅಂಥ ಸಿಚುವೇಷನ್ನಲ್ಲೂ ದಾವಣಗೆರೆ ದಕ್ಷಿಣಕ್ಕೆ ರೂಪಕ್ಸಕ್ಕಾಗಿಲ್ಲ ಯಾರಿಗೂ. ಈಗ ಪವರ್ ಇತ್ತು, ಕಾಂಗ್ರೆಸ್ನಲ್ಲಿ ಪವರ್ ಇತ್ತು, MLA ಆಗಿ ಮಿನಿಸ್ಟ್ರಿ ಇದ್ದು ಅವ್ರಿಗೇನು ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಇರೋ ಸ್ಮಾರ್ಟ್ ಸಿಟಿ ಫಂಡು ಕೂಡ ಬರೀ ಉತ್ತರಕ್ಕೆ ಮಾತ್ರ ಸೀಮಿತವಾಗಿದೆ ಅದು. ಆಮೇಲೆ ಇರೋ ವಿಚಾರ ಮತ್ತು ನೆಕ್ಸ್ಟ್ ಏನಂದರೆ ಇದು ಯಾವುದೋ ಇಲ್ಲಿ ತನಕ BJP ಪವರ್ನಲ್ಲಿ ಬಂತಲ್ಲ, ಮೋಸ್ಟ್ಲಿ 1-2 ಸತಿ BJP ಪವರ್ನಲ್ಲಿ ಬಂತು. BJP CM ಆಗಿದ್ದಾರೆ, 4-5 CMಗಳು ಚೇಂಜ್ ಆದರು. ಆ ಚೇಂಜ್ ಆದರೂ ಕೂಡ ಅವ್ರ ವರ್ಕ್ ತೋರ್ಸೋಕ್ಕೆ, ಅವ್ರ ಕೆಪಾಸಿಟಿ ತೋರ್ಸೋಕ್ಕೆ BJPನವರು ಅದೇ ದಕ್ಷಿಣದಲ್ಲಿ ದುಡ್ಡು ಹಾಕಿ ಈ ಸ್ಪೆಷಲ್ ಫಂಡ್ ಕೊಟ್ಟು ಆ ಡೆವಲಪ್ಮೆಂಟ್ ಮಾಡಬಹುದಿತ್ತು. ನಮಗೆ ಅವಕಾಶ ಕೊಡ್ರಿ, ನಾವು ಏನು ಇಲ್ದಂಗೆ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ಬೋದಿತ್ತು. ಆ ಕೆಲಸನೂ ಅವ್ರು ಮಾಡಲಿಲ್ಲ, ಇಬ್ಬರೂ ಏನೂ ಮಾಡಿಲ್ಲ ಸರ್. ಸೊ ಹಾಗಾಗಿ ಇಂಡಿಪೆಂಡೆಂಟ್ನಲ್ಲಿ ಒಬ್ಬರು ಒಂದು ಅಧಿವೇಶನದಲ್ಲಿ ಕೂಗು ತೋರಿಸೋರು ಬೇಕು ಸರ್. ಅದಕ್ಕೆ ಇಲ್ಲೇ ಕುತ್ಕೊಂಡು ಬರೀ ಓಟ್ ತೊಗೊಂಡಿದ್ದೀವಿ 5 ವರ್ಷ ಮೇಂಟೈನ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬೆಸ್ಟ್ ಅಭ್ಯರ್ಥಿ ಅಂತ ನಾನು ತಿಳ್ಕೊಳ್ತೀನಿ ಸರ್. ಅಸೆಂಬ್ಲಿಲಿ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಶಾಮನೂರ್ ಆಗಿರ್ಬೋದು, ಆ ಥರದ್ದು ಎಲ್ಲೂ ಕೂಗನ್ನು ಪ್ರದರ್ಶನ ಮಾಡಿಲ್ಲ ಅನ್ನೋ ರೀತಿಯಾಗಿ ವ್ಯಂಗ್ಯ ಮಾಡ್ತಾ ಇರೋದು ಸರ್. 30-35 ವರ್ಷದಲ್ಲಿ ಎಷ್ಟು ಸತಿ ಮಾಡಿದ್ದಾರೆ ಕೇಳಿ ಸರ್. ಎಷ್ಟು ಸತಿ ಕೂಗಿದ್ದಾರೆ, ಯಾವ ವಿಚಾರ ಕೂಗಿದ್ದಾರೆ, ಏನು ಬೆನಿಫಿಟ್ ಕೊಟ್ಟಿದ್ದಾರೆ, ಯಾವ ಸ್ಪೆಷಲ್ ಫಂಡ್ ಹಾಕಿದ್ದಾರೆ, ಯಾವ ಸ್ಪೆಷಲ್ ಗ್ರ್ಯಾಂಟ್ಸ್ ಬಂದಿದೆ ಇಲ್ಲಿಗೆ, ಏನು ಸ್ಪೆಷಲ್ ಸ್ಯಾಂಕ್ಷನ್ ಆಗಿದ್ದಾವೆ, ಯಾವುದೂ ಇಲ್ಲ ಸರ್. ಯಾವುದಾದ್ರೂ ಒಂದು ಬೇರೆ ಟೈಪ್ನಲ್ಲಿ ಯಾವ ಆರ್ಡರ್ಸು ಇಲ್ಲ ರಿಲೇಟೆಡ್ ಟು ದಕ್ಷಿಣ. ಆದರೆ ಅದೇ ಉತ್ತರಕ್ಕೆ ಏನಾಗಿದೆ ಅಂದರೆ ದಕ್ಷಿಣಕ್ಕೆ ಹೋಗಿರೋ ದುಡ್ಡು ಉತ್ತರಕ್ಕೆ ಬಂದಿದ್ದಾವೆ. ಅಲ್ಲೇನು ಬೇಡ ತಗೋ ಇಲ್ಲಿ ಬರಲಿ ಅಂತ ಹೇಳಿ ಅನ್ನೋ ಕಾನ್ಸೆಪ್ಟಿಗೆ ಸಿಕ್ಕಾಪಟ್ಟೆ ಬಂದಿದ್ದಾವೆ. ದಾವಣಗೆರೆ ಒಂದು ಆಫೀಸ್ ಇಲ್ಲ ಅಂತಲ್ಲಿ. ಆಮೇಲೆ ಇರೋ ವಿಚಾರ ಬೇರೆ ಯಾವ ಆಫೀಸೂ ಇಲ್ಲ. ಮೈನಾರಿಟಿ ಹೋಗಲಿ, ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅಂತ ಮೈನಾರಿಟಿ ಆಫೀಸ್ ಇಟ್ಟಿದ್ದಾರೆ, ಅದೂ ಇಲ್ಲ. ವಕ್ಫ್ ಬೋರ್ಡ್ ಆಫೀಸ್ ಇಟ್ಟಿದ್ದಾರೆ, ಅದೂ ಇಲ್ಲ. KMDC ಆಫೀಸ್ ಇಟ್ಟಿದ್ದಾರೆ, ಅದೂ ಇಲ್ಲ. ಯಾವ ಆಫೀಸು ಅಲ್ಲಿಲ್ಲ. ಬರಬೇಕಂದ್ರೆ ಉತ್ತರಕ್ಕೆ ಬಂದು ಬಸ್ ಹತ್ತಿ ಅವರು ಆಟೋ ಹಿಡ್ಕೊಂಡೇ ಬಂದು ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕು. ಯಾವುದು ಮನೆ ಬಾಗಿಲಿಗೆ ಸೌಲಭ್ಯ ಸಿಗ್ತಿಲ್ಲ ಜನರಿಗೆ. ಜೊತೆಗೆ ಒಂದು ಕಡೆ ನಿಮಗೆ ಅನ್ನಿಸ್ತಿಲ್ವಾ ಈ ಟಫ್ ಕಾಂಪಿಟೇಷನ್? ಸೀರಿಯಸ್ಲಿ ನೀವು ಎಷ್ಟೇ ಡೇರ್ ಆಗಿರ್ಬೋದು, ಬಟ್ ಆದರೆ ಒಂದು ಹಣಬಲ ಇದೆ, ಇನ್ನೊಂದು ದೊಡ್ಡ ಮಟ್ಟದ ಜನಬಲವೂ ಕೂಡ ಇರ್ಬೋದು. ಅದು ನಿಮ್ಮ ಮುಸ್ಲಿಂ ಮತ ಬಾಂಧವರಲ್ಲೂ ಕೂಡ ಕೇಳಿಬರುತ್ತೆ, ಇಲ್ಲ ನಾನು ಸಮರ್ ಶಾಮನೂರ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ರೀತಿಯಾಗಿ ನಿಮ್ಮ ಮತ ಬಾಂಧವರೇ ನಿಮ್ಮವರಿಗೆ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಭಾಳಷ್ಟು ಭಿನ್ನ ಮತೀಯ ಇದೆ. ಜೊತೆಗೆ ಅಪಸ್ವರಗಳು ಕೂಡ ಕೇಳಿಬರುತ್ತೆ. ಇವೆಲ್ಲವುಗಳನ್ನು ನೋಡಿದಾಗ ನಾನು ಈ ಎಲೆಕ್ಷನ್ಗೆ ಯಾಕೆ, ಜೊತೆಗೆ ಇಷ್ಟು ಶಾರ್ಟ್ ಟರ್ಮಲ್ಲಿ ನಿಮಗೆ ಒಂದು ದೊಡ್ಡ ಲಾಂಗ್ ಜರ್ನಿ ಇದ್ದಿದ್ದರೆ ಪ್ರಚಾರಕ್ಕಾಗಿರ್ಬೋದು, ನಿಮ್ಮನ್ನು ನೀವು ರೀಚ್ ಮಾಡ್ಕೊಳ್ಳಿಕ್ಕೆ ಸಮಯ ಸಿಗ್ತಿತ್ತು. ಬಟ್ ಈ ಕಡಿಮೆ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಕೈ ಸುಟ್ಕೊಳ್ತೀನಿ ಅಂತ ಅನ್ನಿಸ್ತಿಲ್ವಾ, ಅಥವಾ ಇಲ್ಲ ನಾನು ಫೈಟ್ ಮಾಡ್ತೀನಿ ಅನ್ನಿಸ್ತೀನಿ? ಇಲ್ಲ ಸರ್, ಕೈ ಸುಡೋ ವಿಚಾರ ಹೆಂಗೆ
ದುಡ್ಡೇ ಹಾಕ್ತಿಲ್ಲ ಅಂದಾಗ ಕೈ ಸುಡೋ ವಿಚಾರ ಇಲ್ಲ. ಆಮೇಲೆ ಇರೋ ವಿಚಾರ ಕೈ ಸುಡೋ ಮಾತೇ ಇಲ್ಲ. ಆಮೇಲೆ ಇಲ್ಲಿ ಏನಾಗಿದೆ ಸರ್, ಯಾರೇ ಅಭ್ಯರ್ಥಿ ಬಂದ್ರೂ ರೈಟ್ ನಾಲೆಡ್ಜ್ ಇರಬೇಕು. ಆ್ಯಕ್ಚುಲಿ ಮಾಡ್ಬೇಕಂದ್ರೆ ನಾವು ಜನಸೇವೆ ನಾವು ಮಾಡಿದ್ದೀವಿ, ಒಂದು ಕೈಯಿಂದ ಮಾಡಿದ್ದೀವಿ, ಒಂದು ಕೈ ಗೊತ್ತಾಗಿಲ್ದಂಗೆ ಮಾಡಿದ್ದೀವಿ. ಆ ಟೈಪ್ ನಮ್ಮ ಸಮಾಜ ಇದೆ, ಆ ಟೈಪ್ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ಇಲ್ಲಿ ಸಿಸ್ಟಮ್ ಆ ಟೈಪ್ ಇಲ್ಲ. ಸೊ ಹಾಗಾಗಿ ನಮ್ಮಂಥ ಯುವಕರು ಹೊರಗೆ ಬರಬೇಕು. ಇಲ್ಲೇ ಅಂತಲ್ಲ, ಎಲ್ಲೆಲ್ಲಿ ಸಾಧ್ಯ ಇದೆ, ಎಲ್ಲೆಲ್ಲಿ ಸಿಚುವೇಶನ್ ಇದೆ, ಯಾರಿಗೆ ನಾಲೆಡ್ಜ್ ಇದೆ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕು, ಪ್ರಯತ್ನ ಮಾಡಬೇಕು. ನಾವು ನಾನು ಲೀಡರ್ ಅಲ್ಲ, ನಾನು ಯಾವ ಪಾರ್ಟಿನಲ್ಲೂ ಮಾಡಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ನನಗೆ ಅವಕಾಶ ಇನ್ನೂ 10 ವರ್ಷ ಕೆಲಸ ಮಾಡಬೇಕೇನೋ, ಆಮೇಲೆ NSC ಹೋಗ್ಬೇಕೇನೋ, ಆಮೇಲೆ RSS ಸೇರಬೇಕೇನೋ, ಸ್ಟೆಪ್ ಬೈ ಸ್ಟೆಪ್ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಅಲ್ಟಿಮೇಟ್ಲಿ ರಿಟೈರ್ಡ್ ಲೈಫ್ನಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಈಗ ನಮಗೆ ನಾಲೆಡ್ಜ್ ಇದೆ, ನಾವು ಬುದ್ಧಿವಂತರು ಇದ್ದೀವಿ ಅಂತ ಹೇಳಿ ನಮಗೆ ಫೀಲ್ ಅಂದಾಗ ಒಂದು ಟ್ರೈ ಮಾಡಬೇಕು. ಸೊ ನಾನು ಅದೇ ಮಾಡಿರೋದು ಇವಾಗ. ಒಂದು ಟ್ರೈ ಅಂದರೆ ವಾತಾವರಣ ನೋಡಿ ಸ್ಟಡಿ ಮಾಡಿ, ಯಾರಿದೆ ಕಾನ್ಸೆಪ್ಟ್ ನಮಗಿಂತ ಅವರು ಸ್ಟ್ರಾಂಗ್ ಇದ್ದಾರಾ, ನಾಲೆಡ್ಜ್ ಐತಾ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಐತಾ, ಏನಾದರೂ ವರ್ಕ್ ಮಾಡಿದಾರಾ, ಯಾವ ಟೈಪ್ ಜನ ಇದ್ದಾರೆ, ನಾವು ನಮ್ಮದು ಹೆಂಗೆ ಗೋಲ್ಗಳು ಹೆಂಗೆ ರೀಚ್ ಮಾಡಿಸ್ಬೋದು ಅನ್ನೋ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆದರೆ ಮಾಡಿ ಅವಾಗ ಪಾರ್ಟಿಸಿಪೇಟ್ ಮಾಡ್ಬೋದು ಸರ್. ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಸಮರ್ ಶ್ಯಾಮ್ನವರು ಅವರು ಇದಕ್ಕೆ ಫಿಟ್ ಅಂತ ಅನಿಸ್ತಾರ ಅಥವಾ ಏನು ಅನಿಸುತ್ತೆ ಸರ್ ನಿಮಗೆ ಈ ಒಂದು ಸ್ಪರ್ಧೆಯಲ್ಲಿ? ಸರ್ ನನಗಿಂತ ಹೆಂಗಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಇಲ್ಲಿ ದಾವಣಗೆರೆಗೆ ಹುಟ್ಟು ಬೆಳೆದಿಲ್ಲ ಅವರು ಫಾರಿನಲ್ಲಿ ಎಲ್ಲ ಓದಿ ಬಂದಿರೋರು. ಜನರ ಸಮಸ್ಯೆ ಅರ್ಥ ಮಾಡ್ಕೊಳಕ್ಕೆ ಇನ್ನೂ ಅವರಿಗೆ 5-10 ವರ್ಷ ಹೋಗಬೇಕು. ಮಾಡಬಾರ್ದಂತ ಇಲ್ಲ, ಮಾಡಲಿ ಪಾಪ, ಇನ್ನೂ 5-10 ವರ್ಷ ಅವ್ರಿಗೆ ಹೋಗಬೇಕು. ಆಮೇಲೆ ಗ್ರೌಂಡ್ ಲೆವೆಲ್ ನಾಲೆಡ್ಜ್ ಬರಬೇಕು, ತಿರುಗಾಡಬೇಕು. ಬೇಸಿಕ್ ಇಲ್ಲಿಂದ ಏನು ಇನ್ಫಾರ್ಮೇಷನ್ ಇಲ್ಲ. ಮೋಸ್ಟ್ಲಿ ಉತ್ತರದ ಇನ್ಫಾರ್ಮೇಷನ್ ಇರ್ಬೋದು, ಅವ್ರಿಗೆ ದಕ್ಷಿಣದ ಇನ್ಫಾರ್ಮೇಷನ್ ಇಲ್ಲ ಸದ್ಯಕ್ಕೆ. ಈಗ ಮೊನ್ನೆ ರಂಜಾನಿಂದ ಪಾಪ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಆಗಲಿ ಸರ್, ಎಕ್ಸ್ಪೀರಿಯನ್ಸ್ ಆಗಲಿ, ಆಮೇಲೆ ಮತ್ತೆ ಬರಲಿ, ತೊಂದರೆ ಇಲ್ಲ. ಜೊತೆಗೆ ಈಗ ನಿಮ್ಮ ಮುಸ್ಲಿಂ ಲೀಡರ್ ಜಮೀರ್ ಅವರು ವಿಚಾರವಾಗಿ ಬಹಳಷ್ಟು ಅವಮಾನ ಆಗಿರೋದು, ಅವ್ರು ನಡೆಸ್ಕೊಂಡ ರೀತಿ ಆಗಿರ್ಬೋದು. ಈಗಲೂ ಕೂಡ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಮಾತನಾಡಿದ್ದೀನಿ, ಆ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ದಾರೆ SS ಮಲ್ಲಿಕಾರ್ಜುನ್ ಅವರು. ಬಟ್ ಏನು ಅನಿಸುತ್ತೆ ಸರ್, ನಿಮ್ಮ ಹಿರಿಯ ನಿಮ್ಮ ಮತ ಬಾಂಧವರ ಲೀಡ್ರು ಅಂತ ಗುರುತಿಸ್ಕೊಂಡವ್ರಿಗೆ ಈ ರೀತಿಯಾದಂಥ ಹಿನ್ನಡೆ ಆಗಿದ್ರು ಸರ್? ಅವರು ದಾವಣಗೆರೆ ವಿಚಾರಕ್ಕೆ ಮೋಸ್ಟ್ಲಿ ಬರ್ತಿರ್ಲಿಲ್ಲ ಅನ್ನೋ ಅನಿಸುತ್ತೆ ನನಗೆ. ನನ್ನ ವ್ಯೂ, ನನಗೆ ಗೊತ್ತಿಲ್ಲ ಏನಾಗಿದೆ ಎಕ್ಸಾಕ್ಟ್ಲಿ. ನಾವಂತಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ನಾವು ಅಲ್ಲಿ ವಿಚಾರಕ್ಕೆ ಹೋಗಿಲ್ಲ, ನಾವೇನು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಸಮಾಜಕ್ಕೆ ಪ್ರಾಬ್ಲಮ್ ಆದಾಗ, ಸಮಾಜಕ್ಕೆ ಧಕ್ಕೆ ಆಗಿದೆ ಅಂದಾಗ ಸಾಮಾನ್ಯವಾಗಿ ಮುಸ್ಲಿಮ್ಸ್ ಬಂದೇ ಬರ್ತಾರೆ. ಅವ್ರು ಧಕ್ಕೆ ಆಗಿದೆ, ಸರಿ ಮಾಡಿರಿ ಅಂತ ಹೇಳಿ ಬಂದು ಅವರು ಆ ರೀತಿಯಲ್ಲಿ ಬಂದಿದ್ದಾರೆ, ಆ ಟೈಪ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸಮಾಜಕ್ಕೆ ಧಕ್ಕೆ ಆದ ಮೇಲೆ ಜನರು ಬಂದು ಅದಕ್ಕೆ ಒಂದು ಸಪೋರ್ಟ್ ಮಾಡೋದು ಸಹಜ. ಅದು ಮಾಡಿದಾಗ ನಮ್ಮ ಮಿನಿಸ್ಟ್ರು ಅವರಿಗೆ ತಿರುಗಿ ಏನಾದರೂ ಮಾತಾಡಿರೋದು, ಬೇರೆ ಬೇರೆ ಟೈಪ್ನಲ್ಲಿ ಇದು ಮಾಡಿರೋದು, ಅದು ಸರಿಯಲ್ಲ ಸರ್, ಅದು ಸರಿಯಲ್ಲ. ಅಟ್ಲೀಸ್ಟ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ವಾ? ಯಾಕೆಂದರೆ ಜಮೀರ್ ಅವರು ಇಲ್ಲ ಸರ್, ನನಗೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್? ಅಟ್ಲೀಸ್ಟ್ ನಿಮ್ಮ ಗೊತ್ತಾಯಿತು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಗೊತ್ತಾಯಿತು, ಬಟ್ ಅಟ್ಲೀಸ್ಟ್ ಈ ವಿಚಾರದಲ್ಲಿ ಅವ್ರು ಹಿಂದೆ ಸರಿಸಬೇಕು ಅಂತ. ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ ಸರ್, ಎಲ್ಲರೂ ಪರಿಚಯದವರು ಇರೋದು, ಯಾರಿಗೆ ಅದೇನು ಇಲ್ಲ ಅಂತಲ್ಲ. ಬಟ್ ನಾವು ವರ್ಕ್ ಮಾಡಿದ್ದೀವಿ, ಬಟ್ ಬಿಸ್ನೆಸ್ ಮಾಡಿದ್ದೀವಿ, ಬಿಸ್ನೆಸ್ ಇದ್ದಾವೆ ನಮ್ಮವು. ಅದು ಬಿಟ್ಟರೆ ನಾವೇನು ಪೊಲಿಟಿಕಲ್ನಲ್ಲಿ ಯಾರಿಗೂ ಹಿಡಿತದಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಇಂಡಿಪೆಂಡೆಂಟ್ ಹಾಕಿರೋದು. ಏನಾಗ್ಬೋದು ಸರ್ ಈ ಎಲೆಕ್ಷನ್ನ ನೀವು ಯಾವ ರೀತಿ ನೋಡ್ತಾ ಇದ್ರಿ, ಬಟ್ ಯಾವ ಸಿದ್ಧತೆಗಳನ್ನು ಹೇಗೆ ಮಾಡ್ಕೊಳ್ತಾ ಇದ್ರು? SDAP ಆಗಿರ್ಬೋದು, MIM ಆಗಿರ್ಬೋದು, ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ತಕ್ಕಡಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಎಲ್ರಿಗೂ ಮನವೊಲಿಸಬೇಕು. ಅವರು ಕಾಂಗ್ರೆಸ್ ಕಡೆ ಒಲವಿದ್ರೂ ಕೂಡ ಅವ್ರನ್ನ ನಿಮ್ಮತ್ತ ಸೆಳಿಬೇಕು. ಯಾವ ಥರದ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಸರ್? SDP ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ SDPದವರು ಅವರು ಕೂಡ ಹೊರಗೆ ಸಮರ್ಥ ದಾವಣಗೆರೆದವರು ಆಗಿರಬಹುದು. ಆದರೆ SDP ಇದು ಏನಂತಾರೆ, SDP ಪಾರ್ಟಿಸಿಪೇಟ್ ಮಾಡಿದವರು ಅವ್ರು ಹೊರಗಡೆದವರು. ಅವ್ರಿಗೆ ಇಲ್ಲಿಂದ ನಾಲೆಡ್ಜ್ ಇಲ್ಲ. ಅವರಿಗೆ ಸದ್ಯಕ್ಕೆ ಹೊರಗಡೆ ನಾಲೆಡ್ಜ್ ಇದೆ, ಅವರಿಗೆ ಇಲ್ಲಿಂದ ನಾಲೆಡ್ಜ್ ಇಲ್ಲ ಅವರಿಗೆ. ಆಮೇಲೆ ಇರೋ ವಿಚಾರ ಮಿಕ್ಕಿದ್ದು ಯಾರು ಇಂಡಿಪೆಂಡೆಂಟ್ ಹಾಕಿದ್ದಾರೆ, ಇದು ಸಮರ್ಥ ಅಂತೂ ಇಲ್ಲ ಅವರಿಗೆ, ನನ್ನಷ್ಟು ನಾಲೆಡ್ಜ್ ಇಲ್ಲ, ಎಕ್ಸ್ಪೀರಿಯೆನ್ಸು ಇಲ್ಲ.